ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ನೋಡಿರಬೇಕು ನೀವು. 30 ಡೇಸ್ 30 ವಿಡಿಯೋಸ್, ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಏಕೆಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆ. ನಾನು ಈ ಚಾಲೆಂಜ್ ಹೇಗೆ ತಗೊಂಡಪ್ಪ ಅಂದ್ರೆ, ನೋಡಿ ಸ್ನೇಹಿತರೆ, ನಂದು ಒಂದು ಚಾನಲ್ ಫ್ರೀಸ್ ಆಗಿದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆ. ಈಗ ಯೂಟ್ಯೂಬರ್ಸ್ ಏನಿದ್ದಾರೆ ಸ್ನೇಹಿತರೆ, ನೀವು ಸುಳ್ಳು ಹೇಳ್ತೀರಿ, ಸುಳ್ಳು ಇನ್ಫಾರ್ಮೇಷನ್ ಕೊಡ್ತೀರಿ ಅನ್ಬೋದು. ನೋಡಿ ಸ್ನೇಹಿತರೆ, ನಿಮಗೆ ನಾನು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೇಗೆ ಗ್ರೋತ್ ಆಗುತ್ತೆ ಮತ್ತು ಅಂತ ನೀವೇ ನೋಡ್ತಾ ಇರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 30 ಡೇಸ್ 30 ವಿಡಿಯೋಸ್, ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗೋದು ನನ್ನ ಒಂದು ನಿರ್ಧಾರ ಆಗಿದೆ. ಮತ್ತು ಇದರ ಕೂಡ ಏನಪ್ಪ, ಒಂದು ಅಟ್ರಾಕ್ಟಿವ್ ಆಗಿರೋ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕು. ಒಂದು ನೆಕ್ಸ್ಟ್ ಏನಪ್ಪ ಅಂದರೆ, ನೋಡಿ ಸ್ನೇಹಿತರೆ, ನನ್ನದೇ ಆದ ಒಂದು ಶೆಡ್ಯೂಲ್ನ ಪ್ರಿಪೇರ್ ಮಾಡ್ಕೋಬೇಕು, ಟೈಮ್ ಟೇಬಲ್ನ. ಅಂದರೆ ನೋಡಿ ಸ್ನೇಹಿತರೆ, ಒಂದು ಅಟ್ರಾಕ್ಟಿವ್ ಆದ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕು. ಒಂದು ನೋಡಿ ಸ್ನೇಹಿತರೆ, ಎರಡನೇದಾಗಿ ಬಂದುಬಿಟ್ಟು ನಾನು ಇಷ್ಟೇ ಟೈಮ್ನಲ್ಲಿ ಅಂದರೆ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಡೈಲಿ ಒನ್ ಟೈಮ್ ಇದ್ದರೆ ನೋಡಿ ಸ್ನೇಹಿತರೆ, ಡೈಲಿನೂ ಕೂಡ ಅದೇ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಯಾಕೆಂದರೆ ನಮ್ಮ ಒಂದು ವೀಕ್ಷಕರು ಅದೇ ಟೈಮಿಗೆ ವಿಡಿಯೋ ಬರ್ತೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕಾಗಿ ಅದೇ ಟೈಮ್ನಲ್ಲೇ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು 7 ಗಂಟೆಗೆ ಈ ಥರ 30 ಡೇಸ್ 30 ವಿಡಿಯೋಸ್ನ ಡೈಲಿ ಕೂಡ 7 ಗಂಟೆಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡೋದು, ಒಂದು ಅಟ್ರಾಕ್ಟಿವ್ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ಮತ್ತು ಕೀವರ್ಡ್ಸ್ ಎಲ್ಲ ರಿಲೇಟೆಡ್ ಆಗಿ ಹಾಕೋದು. ನೋಡಿ ಸ್ನೇಹಿತರೆ, ಈ ಚಾಲೆಂಜ್ನ ಹೇಗೆ ತಗೊಂಡೆ ಅಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆ. ನಾನು ಸನೇಕ ಒಂದು 20 ವಿಡಿಯೋಸ್ ಹಾಕಿನಿ. ಮೊದಲೇ ಒಂದು 40 ಟೋಟಲ್ ಅಂದರೆ 40 ವೀಡಿಯೋಸ್ ಆಗಿದ್ದು ಸ್ನೇಹಿತರೆ. ನಾನು 40 ವೀಡಿಯೋಸಲ್ಲಿ ನಾನು ಒಂದು 20 ವೀಡಿಯೋಸ್ ಸರಿ ಇರಲಿಲ್ಲ. ಕ್ವಾಲಿಟಿ ಏನು ಈಗ ಕೂಡ ಕ್ವಾಲಿಟಿ ಸರಿ ಇಲ್ಲ ಇರಲಿ ಸ್ನೇಹಿತರೆ. ಮೊದಲು ಏನೋ ಒಂದು ಪ್ರಾಬ್ಲಮ್ ಇದ್ದರೆ ನಾನು ವೀಡಿಯೋಸ್ನ ಡಿಲೀಟ್ ಮಾಡಿದ ಕಾರಣ ಆಗಿರ್ಬೋದು, ಮತ್ತು ನಾನು ಭಾಳ ಅದೇನಪ್ಪ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಅದು ಒಂದು ಕಾರಣ ಆಗಿರ್ಬೋದು. ಇದರಿಂದ ನನ್ನ ಒಂದು ಚಾನಲ್ ಫುಲ್ಲು ಫ್ರೀಸ್ ಆಗಿದೆ ಸ್ನೇಹಿತರೆ, ವ್ಯೂಸೇ ಬರ್ತಿಲ್ಲ. ಅದಕ್ಕಾಗಿ ನಾನು ಒಂದು ನಿರ್ಧಾರ ತಗೊಂಡೆ ಸ್ನೇಹಿತರೆ. ಯೂಟ್ಯೂಬಲ್ಲಿ ನಾವು ಒಂದು ಬೆಳಿಬೇಕಂದ್ರೆ, ನಾವು ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕಂದ್ರೆ, ನಾನು ಈ ಒಂದು ಯೂಟ್ಯೂಬಲ್ಲಿ ಚಾಲೆಂಜ್ನ ತಗೋಬೇಕು ಸ್ನೇಹಿತರೆ, ತಗೊಳ್ಳೇಬೇಕು ಸ್ನೇಹಿತರೆ. ಯಾರ್ಯಾರು ಕೂಡ ನನ್ನ ಜೋಡ ಕೈ ಜೋಡಿಸ್ತೀರಿ, ನನ್ನ ಒಂದು ನಂಬರ್ ಕೊಟ್ಟಿರ್ತೀನಿ ಸ್ನೇಹಿತರೆ. ವಾಟ್ಸಪ್ ಮಾಡಿ, ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ದರೂ ನನಗೆ ಮೆಸೇಜ್ ಮಾಡಿ. ನನಗೆ ಗೊತ್ತಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಬೇರೆಯವ್ರನ್ನ ಕೇಳಿ ಕೂಡ ಹೇಳ್ತೀನಿ. ಎಲ್ಲೇ ಕೂಡ ಸರ್ಚ್ ಮಾಡಿ ನಿಮಗೆ ನಿಮ್ಮ ಒಂದು ಪ್ರಾಬ್ಲಮ್ಗೆ ಕರೆಕ್ಟ್ ಆದ ಸೊಲ್ಯೂಷನ್ನ ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಚಾಲೆಂಜ್ನ ತಗೊಂಡಿನಿ ಸ್ನೇಹಿತರೆ. 30 ಡೇಸ್ 30 ವಿಡಿಯೋಸ್ ಅಂತ ಡೈಲಿ ಕೂಡ 7 ಗಂಟೆಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪ, ದಯವಿಟ್ಟು ನೋಡಿ ಸ್ನೇಹಿತರೆ, ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾರಾ, ಎಲ್ಲರೂ ಕೂಡ ಯಾರ್ಯಾರು ಈಗ ನೋಡ್ತಾ ಇದ್ದೀರಲ್ಲ, ಒಂದು ಲೈಕ್ ಮಾಡಿ. ದಯವಿಟ್ಟು ಸ್ನೇಹಿತರೆ, ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ನೋಡಿ ಸ್ನೇಹಿತರೆ. 30 ದಿನದಲ್ಲಿ ಎಲ್ಲರೂ ಎಲ್ಲ ಕೆಟಗರಿಯ, ಈಗ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕಾಮಿಡಿ ಕೆಟಗರಿ ಆಗಿರ್ಬೋದು ಸ್ನೇಹಿತರೆ, ಎಜುಕೇಷನಲ್ ಕೆಟಗರಿ ಆಗಿರ್ಬೋದು, ಎಲ್ಲ ಥರದ ಕೆಟಗರಿಯ ಚಾನಲ್ಸ್ ಹೇಗೆ ಗ್ರೋತ್ ಆಗಬೇಕು ಅಂತ 30 ದಿನದಲ್ಲೇ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. 30 ದಿನದಲ್ಲಿ ಹಿಂದಿ ಕಲಿಯಿರಿ ಅಂತ ಇರ್ತಲ್ಲ ಸ್ನೇಹಿತರೆ, ಸಣ್ಣ ಬುಕ್ ಬಂದಿರ್ತಾವೆ. 30 ದಿನದಲ್ಲಿ ಹಿಂದಿ ಕಲಿಯಿರಿ, ಇದು ಅಸಾಧ್ಯ ಅನಿಸುತ್ತೆ ಸ್ನೇಹಿತರೆ, ಆದರೆ ನೋಡೋಣ ಸ್ನೇಹಿತರೆ. ಒಂದು ಟ್ರೈ ಅಂತ, ಈಗ ಟ್ರೈ ಮಾಡಿ ತೋರಿಸ್ಬೇಕಲ್ಲ ಸ್ನೇಹಿತರೆ. ಎಲ್ಲರೂ ಹೇಳ್ತಾ ಇರ್ತಾರೆ, ನೀವು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗುತ್ತೆ, ಹ್ಯಾಂಗ್ ಮಾಡಿ ಗ್ರೋತ್ ಆಗುತ್ತೆ. ನೋಡಿ ಸ್ನೇಹಿತರೆ, ಅದನ್ನು ಇಲ್ಲಿ ನಾನು ಈಗ ಪ್ರಯೋಗ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಡೈಲಿ ವಿಡಿಯೋಸ್ನ ಇವತ್ತಿಂದ ಸ್ಟಾರ್ಟ್ ಸ್ನೇಹಿತರೆ. ಇವತ್ತು ತಾರೀಕು ಎಷ್ಟಪ್ಪ ಅಂದರೆ, ನೋಡಿ ಸ್ನೇಹಿತರೆ, ಇವತ್ತು 18 ಸ್ನೇಹಿತರೆ, ತಾರೀಕು 18 ಡಿಸೆಂಬರ್ ಸ್ನೇಹಿತರೆ. ಡಿಸೆಂಬರ್ 18, 2024 ಸ್ನೇಹಿತರೆ. ಈ ಒಂದು ತಾರೀಕಿನಿಂದ ನಾನು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. 19ರಿಂದ ಸ್ಟಾರ್ಟ್ ಸ್ನೇಹಿತರೆ. 19ರಿಂದ ಸ್ಟಾರ್ಟ್ ಅಂದರೆ ನೋಡಿ ಸ್ನೇಹಿತರೆ, 19, 20, 30 10 ದಿನ ಹತ್ತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಒಟ್ಟು ಡೈಲಿ ಡೇ 1 ಡೇ 2 ಅಂತ ವಿಡಿಯೋಸ್ನ ಹಾಕ್ತಾ ಹೋಗ್ತೀನಿ ಸ್ನೇಹಿತರೆ. ಫುಲ್ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ನೋಡಿ ಸ್ನೇಹಿತರೆ, ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುವ ಇನ್ಫಾರ್ಮೇಷನ್ ಕೊಡ್ತಾನೆ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಾಂದರೆ ಯಾರ್ಯಾರ ಚಾನಲ್ ಫ್ರೀಸ್ ಆಗಿದೆ ನೋಡಿ ಸ್ನೇಹಿತರೆ, ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವರು ಕೂಡ ನನ್ನ ಜೋಡ ಕೈ ಜೋಡಿಸಿ, ನಾನು ಏನೇನು ನನ್ನ ಚಾನಲ್ ಫ್ರೀಸ್ ಆಗಿದೆಯಲ್ಲ, ನನ್ನ ಚಾನಲ್ಗೆ ನಾನು ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗ್ತೀನಲ್ಲ, ನಿಮಗೂ ಕೂಡ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಇಂಪ್ರೂವ್ ಮಾಡ್ಕೋತಾ ಹೋಗಿ, ಎಲ್ಲರೂ ಕೂಡ ಬೆಳೆಯೋಣ, ಎಲ್ಲರೂ ಕೂಡ ಬೆಳೆಸೋಣ. ನೋಡಿ ಸ್ನೇಹಿತರೆ, ಏನೇ ನಾ ಮಾತಾಡೋದ್ರಲ್ಲಿ ಏನೇ ತಪ್ಪಾಗಿದ್ರು ಕ್ಷಮಿಸಿ. ನೋಡಿ ಸ್ನೇಹಿತರೆ, ಯಾರ್ಯಾರು ಚಾನಲ್ ಫ್ರೀಸ್ ಆಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಚಾನಲ್ ಯಾವ ಥರ ಫ್ರೀಸ್ ಆಗಿದೆ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲರೂ ಕೂಡ ನನ್ನ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಏನೋ ಪ್ರಾಬ್ಲಮ್ ಇದ್ದರೂ ಮೆಸೇಜ್ ಮಾಡಿ, ನಾನು ಪಕ್ಕ ಸೊಲ್ಯೂಷನ್ ಕೊಡ್ತೀನಿ ಸ್ನೇಹಿತರೆ. ಯಾರು ವಿಡಿಯೋ ನೋಡ್ತಾ ಇದ್ರಲ್ಲ, ಈಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರು ಸಪೋರ್ಟ್ ಮಾಡ್ತಿರಲ್ಲ ಅವರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ನಾವು ಯೂಟ್ಯೂಬ್ನಲ್ಲಿ ಬೆಳಿಬೇಕಂದ್ರೆ ಇಂಥ ಒಂದು ಚಾಲೆಂಜ್ನ ತಗೋಬೇಕು ಸ್ನೇಹಿತರೆ. ಇಲ್ಲ ಅಂದರೆ ನಾವು ಅರ್ಥವಾಗಲ್ಲ ಇತ್ತಾಗಲ್ಲ ಸ್ನೇಹಿತರೆ. ನಿಜವಾಗ್ಲೂ ಸ್ನೇಹಿತರೆ, 6 ಕೇಳಿಲ್ಲ 3 ಕೇಳಿಲ್ಲ ಅಂತಾರಲ್ಲ ಸ್ನೇಹಿತರೆ, ಈ ಥರ ಆಗಿಬಿಡುತ್ತೆ ನಮ್ಮ ಲೈಫ್, ಇದರಲ್ಲೇ ಹೋಗ್ಬಿಡುತ್ತೆ. ಅದಕ್ಕಾಗಿ ನಾವು ಒಂದು ಚಾಲೆಂಜ್ನ ತಗೊಂಡ್ರೆ ಬೆಳಿತೀವಿ ಸ್ನೇಹಿತರೆ. ಎಲ್ಲರೂ ಈಗ ನಾನು ಇದನ್ನು ಯಾಕಪ್ಪ ತಗೊಂಡೆ ಅಂದರೆ, ನೋಡಿ ಸ್ನೇಹಿತರೆ, ಎಲ್ಲರೂ ಕೂಡ ಹೇಳ್ತಾರೆ ಸ್ನೇಹಿತರೆ, ನಿಮ್ಮ ಒಂದು ಚಾನಲ್ ಫ್ರೀಸ್ ಆಗಿದೆಯಾ, ಹಾಗಾದರೆ ಈ ಒಂದು ಟಿಪ್ನ ಫಾಲೋ ಮಾಡಿ. ಏನಪ್ಪ ಅಂದರೆ, ನೀವು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ, ಮತ್ತು ಈ ಥರ ಒಂದು ಕೀವರ್ಡ್ಸ್ ಹಾಕಿ, ಆ ಥರ ಕೀವರ್ಡ್ಸ್ ಹಾಕಿ, ಈ ಥರ ಥಂಬ್ನೇಲ್ ಹಾಕಿ. ನೋಡಿ ಸ್ನೇಹಿತರೆ, ಇದು ನಿಜನ ಅಥವಾ ಸುಳ್ಳ, ಈ ಒಂದು 30 ದಿನದಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಆ ಥರ ವಿಡಿಯೋನ ಹಾಕ್ತಾ ಹೋಗ್ಬೇಕು ಸ್ನೇಹಿತರೆ. ಡೈಲಿ ವಿಡಿಯೋಸ್ನ 30 ಡೇಸ್ 30 ವಿಡಿಯೋಸ್ ತಪ್ಪದೇ ಎಲ್ಲರೂ ನೋಡಿ ಸ್ನೇಹಿತರೆ. ಯಾರ್ಯಾರು ನೋಡ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.